ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಕೊಲೆಗಡುಕರ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ. ಹಸುಗಳನ್ನು ಗೋಮಾತೆ ಅಂತೇಳಿ ನಾವು ಪೂಜಿಸ್ತೀವಿ, ಮುಕ್ಕೋಟಿ ದೇವರನ್ನು ನಾವು ಕಾಣ್ತೀವಿ. ಇವತ್ತು ತಾಯಿ ಎದೆ ಹಾಲು ಕಡಿಮೆ ಇದೆ, ಮಕ್ಕಳಿಗೆ ಹಾಲನ್ನು ಕುಡಿಸ್ತಾರೆ, ಹಸುವಿನ ಗೋವಿನ ಗೋಪೂಜೆ ಮಾಡ್ತೀವಿ. ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲ ಒಂದು ಕಡೆ ದಪ್ಪ ತೊಗಲಿನ ಚರ್ಮದ ಸರ್ಕಾರ. ಈ ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ, ಈ ಸರ್ಕಾರಕ್ಕೆ ಗೋಶಾಪ ತಟ್ಟುತ್ತೆ, ಹಿಂದೂಗಳ ಶಾಪ ತಟ್ಟುತ್ತೆ, ದೇವಾನುದೇವತೆಗಳ ಶಾಪದಿಂದ ಈ ಸರ್ಕಾರ 100ಕ್ಕೆ 100 ಪತನ ಆಗುತ್ತೆ ಅಂತೇಳಿ ಕಿಚ್ಚೆ ಪಡ್ತೀನಿ. ಈ ಏನು ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಂಥ ಘಟನೆಯನ್ನು ಏನು ಬಾಯಿಲ್ಲ, ಎಷ್ಟು ಆ ಪ್ರಾಣಿಗಳು ಹಸುಗು ಗೋಮಾತೆ ಏನು ನೋವಿನಿಂದ ನರಳ್ತಾ ಇದ್ದು. ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ಜಮೀರ್ ಅಹಮದ್ ನೇರ ಹೊಣೆ. 3 ಹಸುಗಳು ಕೊಡಿಸಿದ್ರೆ ಮುಗಿದೋಗ್ಬಿಡ್ತಾ ನಿಮ್ಮ ಕರ್ತವ್ಯ? ನಾಚಿಕೆ ಆಗಲ್ಲ ಜಮೀರ್ ಅಹಮದ್? ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಸರ್ಕಾರಕ್ಕೆ. ಇದೇ ರೀತಿ ಗೋಗಳಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಸಹಿಸಲ್ಲ. ನಾವು ಹೇಳ್ತಾ ಇದ್ದೀವಿ, ಕೇವಲ ಆರೋಪಿಗಳನ್ನು ಬಂಧಿಸಿ ಸಾಲದು, ಮುಲಾಜಿಲ್ಲ ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಕಂತ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಕೊಲೆಗಡುಕರ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ. ಹಸುಗಳನ್ನು ಗೋಮಾತೆ ಅಂತೇಳಿ ನಾವು ಪೂಜಿಸ್ತೀವಿ, ಮುಕ್ಕೋಟಿ ದೇವರನ್ನು ನಾವು ಕಾಣ್ತೀವಿ. ಇವತ್ತು ತಾಯಿ ಎದೆ ಹಾಲು ಕಡಿಮೆ ಇದೆ, ಮಕ್ಕಳಿಗೆ ಹಾಲನ್ನು ಕುಡಿಸ್ತಾರೆ, ಹಸುವಿನ ಗೋವಿನ ಗೋಪೂಜೆ ಮಾಡ್ತೀವಿ. ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲ ಒಂದು ಕಡೆ ದಪ್ಪ ತೊಗಲಿನ ಚರ್ಮದ ಸರ್ಕಾರ. ಈ ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ, ಈ ಸರ್ಕಾರಕ್ಕೆ ಗೋಶಾಪ ತಟ್ಟುತ್ತೆ, ಹಿಂದೂಗಳ ಶಾಪ ತಟ್ಟುತ್ತೆ, ದೇವಾನುದೇವತೆಗಳ ಶಾಪದಿಂದ ಈ ಸರ್ಕಾರ 100ಕ್ಕೆ 100 ಪತನ ಆಗುತ್ತೆ ಅಂತೇಳಿ ಕಿಚ್ಚೆ ಪಡ್ತೀನಿ. ಈ ಏನು ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಂಥ ಘಟನೆಯನ್ನು ಏನು ಬಾಯಿಲ್ಲ, ಎಷ್ಟು ಆ ಪ್ರಾಣಿಗಳು ಹಸುಗು ಗೋಮಾತೆ ಏನು ನೋವಿನಿಂದ ನರಳ್ತಾ ಇದ್ದು. ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ಜಮೀರ್ ಅಹಮದ್ ನೇರ ಹೊಣೆ. 3 ಹಸುಗಳು ಕೊಡಿಸಿದ್ರೆ ಮುಗಿದೋಗ್ಬಿಡ್ತಾ ನಿಮ್ಮ ಕರ್ತವ್ಯ? ನಾಚಿಕೆ ಆಗಲ್ಲ ಜಮೀರ್ ಅಹಮದ್? ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಸರ್ಕಾರಕ್ಕೆ. ಇದೇ ರೀತಿ ಗೋಗಳಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಸಹಿಸಲ್ಲ. ನಾವು ಹೇಳ್ತಾ ಇದ್ದೀವಿ, ಕೇವಲ ಆರೋಪಿಗಳನ್ನು ಬಂಧಿಸಿ ಸಾಲದು, ಮುಲಾಜಿಲ್ಲ ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಕಂತ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ.